ಇನ್ಶಾರ್ಟ್ನ ಯೂಸ್ ಮಾಡ್ತೀವಿ ಓಕೆನಾ. ಸೊ ಇನ್ಶಾರ್ಟ್ ಆ್ಯಪ್ ಇದ್ದರೆ ಅದರಲ್ಲಿ ಎಡಿಟ್ ಮಾಡಿ ಅಥವಾ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇನ್ಶಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ. ಆ್ಯಂಡ್ ನೋಡಿ ಇವಾಗ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡಿದ್ರೆ ಈ ಥರ ಮೇಯ್ನ್ ಆಗಿ ವೀಡಿಯೋ ಫೋಟೋ ಕೊಲೇಜ್ ಅಂತ ತೋರಿಸುತ್ತೆ ಓಕೆನಾ. ನೀವು ಈ ಮೂರರಲ್ಲಿ ನೀವು ಎಡಿಟಿಂಗ್ ಮಾಡ್ಕೋಬೋದು ಓಕೆ. ಸೊ ನೆಕ್ಸ್ಟ್ ನಾನು ಇವಾಗ ವೀಡಿಯೋ ಎಡಿಟಿಂಗ್ ಮಾಡೋಕೆ ಹೋಗ್ತಿದ್ದೀನಲ್ಲ, ಸೊ ಅದಕ್ಕಾಗಿ ನಾನು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ವೀಡಿಯೋ ಕ್ಲಿಕ್ ಮಾಡಿದಾಗ ನ್ಯೂ ಅಂತ ಇದೆ, ಇಲ್ಲಿ ನೋಡ್ತಿದ್ದೀರಲ್ಲ ನಾನು ಎಷ್ಟೊಂದು ಎಡಿಟ್ ಮಾಡಿ ಇಟ್ಟಿದ್ದೀನಿ ಅಂತ. ಸೊ ಇವಾಗ ನಾವು ಹೊಸದಾಗಿ ಎಡಿಟ್ ಮಾಡಬೇಕು ಅಂದಾಗ ನ್ಯೂಗೆ ಪ್ಲಸ್ ಮಾರ್ಕ್ ಇದೆಯಲ್ಲ, ನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಾನು ಒಂದು 2-3 ವೀಡಿಯೋಗಳನ್ನ ತೊಗೊಳ್ತೀನಿ ಫಾರ್ ಎಕ್ಸಾಂಪಲ್ ಓಕೆನಾ. ಒಂದು 2-3 ಕ್ಲಿಪ್ಗಳನ್ನ ತೊಗೊಂಡು ನಾನು ಹಾಕ್ತೀನಿ ನೋಡಿ ಯಾವ ಥರ ಅಂತ. ಓಕೆನಾ, ಇದೊಂದು 2-3 ಸುಮ್ಮನೆ ಹಂಗೆ ಜಸ್ಟ್ ಕ್ಲಿಕ್ ಮಾಡಿ ಸಾಕು ಓಕೆನಾ. ಜಸ್ಟ್ ಈ ಥರ ಕ್ಲಿಕ್ ಮಾಡಿ ಓಕೆ. ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಿದ್ದೀನಿ ಓಕೆನಾ. ಯಾಕಂದರೆ ನೋಡಿ ಈ ಥರ ಕ್ಲಿಕ್ ಮಾಡಿ ಟಿಕ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ. ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ. ಫಸ್ಟ್ ಏನಿದೆಯಲ್ಲ ನಾನು ನಿಮಗೆ ಇವಾಗ ಯಾವ ಥರ ಹ್ಯಾಡ್ ಮಾಡಬೇಕು, ಯಾವ ಥರ ಕ್ರಾಪ್ ಮಾಡಬೇಕು ಮತ್ತು ಯಾವ ಥರ ಕಟ್ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು, ಅದು ಒಂದು ವೀಡಿಯೋ ಎಲ್ಲೋ ಮಿಸ್ ಆಗೋಗಿದೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಓಕೆನಾ. ನೋಡಿ ಈ ಥರ ಹ್ಯಾಡ್ ಮಾಡಿಕೊಂಡು ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ನಮಗೆ ಎಷ್ಟುವರೆಗೂ ಬೇಕು ಎಷ್ಟುವರೆಗೂ ಬೇಡ ಅಂತ. ಸೊ ನನಗೆ ಇಷ್ಟವರೆಗೂ ಬೇಕು, ಸೊ ನನಗೆ ಮಿಕ್ಕಿದ್ದು ಬೇಡ. ಅದಕ್ಕಾಗಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಮೇಲೆ ಸ್ಪ್ಲಿಟ್ ಕೊಟ್ಟರೆ ಇದು ಡಿಲೀಟ್ ಆಪ್ಷನ್ ಇದೆಯಲ್ಲ, ಡಿಲೀಟ್ ಮಾಡ್ಬೋದು ಓಕೆನಾ. ಆ್ಯಂಡ್ ಇಲ್ಲಿ ನೋಡಿ ಡಿಕ್ರೀಸ್ ಇನ್ಕ್ರೀಸ್, ನಮಗೆ ಎಷ್ಟು ಬೇಕೋ ವೀಡಿಯೋ ಅಷ್ಟನ್ನ ನಾವು ತೊಗೊಂಡು ಇದು ಮಾಡ್ಕೋಬೋದು ಓಕೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಇದರಲ್ಲೂ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೋದು. ಆ್ಯಂಡ್ ನಮ್ಗೆ ಏನಾದರೂ ವೀಡಿಯೋ ಸ್ಪೀಡ್ ಆಗಬೇಕು ಅಂದರೆ ಸ್ಪೀಡ್ ಅಂತ ಇದೆ ಆಪ್ಷನ್ ಇಲ್ಲಿ. ಈ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ ಸ್ಪೀಡ್ ಮಾಡ್ಕೋಬೋದು ಸ್ಪೀಡ್ ಮಾಡ್ಕೋಬೋದು ಓಕೆನಾ. ಸ್ಪೀಡ್ ಡಿಕ್ರೀಸ್ ಇನ್ಕ್ರೀಸ್ ಎರಡು ಕೂಡ ಮಾಡ್ಕೋಬೋದು. ಸ್ಪೀಡ್ ಇನ್ಕ್ರೀಸ್ ಡಿಕ್ರೀಸ್ ಎರಡು ಕೂಡ ನೀವು ಮಾಡ್ಕೋಬೋದು ಓಕೆನಾ. ನೆಕ್ಸ್ಟ್ ನೋಡಿ ಟೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಟೆಕ್ಸ್ಟ್ ಆಪ್ಷನ್ ಬರುತ್ತೆ ಓಕೆನಾ. ಸೊ ಆವಾಗ ನಾವು ಇಲ್ಲಿ ಬರ್ಕೋಬೋದು ನಾವಿಲ್ಲಿ ಓಕೆನಾ. ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು ಓಕೆ. ನೋಡಿ ನನಗೆ ಎಲ್ಲವರೆಗೂ ಬೇಕು ಅಲ್ಲಿವರೆಗೂ ಬೇಕು ಅಂತ ನಾವು ಸೆಟ್ ಮಾಡ್ಕೋಬೋದು. ಮತ್ತು ನೋಡಿ ಓಕೆನಾ. ಸೊ ಈ ಒಂದು ಎಡಿಟಿಂಗ್ ಲೈಕ್ ಯುವರ್ ಸ್ಟೂಡೆಂಟ್ ಅಂತ ಈ ಒಂದು ಟೆಕ್ಸ್ಟ್ನ ಎಡಿಟ್ ಮಾಡೋದಕ್ಕೆ ನೋಡಿ ಈ ಒಂದು ಟೆಕ್ಸ್ಟು ಈ ಥರ ಕಾಣುತ್ತೆ. ಇವಾಗ ಎಡಿಟ್ ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಆಪ್ಷನ್ಗೆ ಹೋದರೆ ನಾವು ಆ ಒಂದು ಟೆಕ್ಸ್ಟ್ ಮೇಲೆ ಎಡಿಟ್ ಮಾಡ್ಕೋಬೋದು ಓಕೆ. ನಮಗೇನು ಬೇಡ ಅಂದಾಗ ನಾವು ಮಾಡ್ಕೊಂಡು ಟಿಕ್ ಮಾಡ್ಕೋಬೋದು. ಆ್ಯಂಡ್ ಅದನ್ನು ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಓಕೆ. ಸೊ ಅರ್ಥ ಆಯ್ತಾ ಅಲ್ವಾ, ಇದನ್ನು ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ನಾನು ಟೆಕ್ಸ್ಟ್ ಬರೆಯೋದಕ್ಕೆ ನಾನಿಲ್ಲಿ ಹೋಗ್ಬಿಟ್ಟು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನಾನು ಅಡ್ಜಸ್ಟ್ನ ಮಾಡ್ಕೊಂಡಿದ್ದೀನಿ ಓಕೆ. ನಾನು ಮತ್ತೆ ಟೆಕ್ಸ್ಟ್ನ ಬರಿತಾ ಇದ್ದೀನಿ ಅಡ್ಜಸ್ಟ್ ಮಾಡಿಕೊಂಡು ಓಕೆನಾ. ಲುಕಿಂಗ್ ಫಾರ್ ಸೈಡ್ ಇನ್ಕಮ್ ಸೋರ್ಸ್ ಇನ್ ಯುವರ್ ಫ್ರೀ ಟೈಮ್. ಸೊ ನೋಡಿ ಇದೆಷ್ಟು ಉದ್ದ ಇದೆಯಲ್ಲ, ಸೊ ಅದನ್ನು ನಾನು ಶಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ. ಶಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ಲೆಂತಿ ಆಗಿದೆ, ಅದಕ್ಕೋಸ್ಕರ ನಾನು ಲುಕಿಂಗ್ ಫಾರ್ ಸೈಡ್ ಇನ್ಕಮ್ವರೆಗೂ ಒಂದು ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಕೆಳಗಡೆ ತೊಗೊಳ್ತಾ ಇದ್ದೀನಿ. ಸೊ ಅದನ್ನು ಕೆಳಗಡೆ ತೊಗೊಂಡು ಇದನ್ನು ನೋಡಿ ಈ ಒಂದು ಆರೋ ಮಾರ್ಕ್ ಇದೆಯಲ್ಲ ಅದನ್ನು ನಾನು ದೊಡ್ಡದಾಗಿ ಮಾಡ್ಕೋಬೋದು, ಚಿಕ್ಕದಾಗಿ ಮಾಡ್ಕೋಬೋದು, ಸೈಡ್ ಮಾಡ್ಕೋಬೋದು ಓಕೆ. ನನಗೆ ಸ್ಟ್ರೈಟ್ ಆಗಿರಲಿ ಆ್ಯಂಡ್ ಕಮ್ಮಿ ಇರಲಿ ಕೆಳಗಡೆ ಇರಲಿ ಅಂತ ನಾನು ಮಾಡ್ಕೊಂಡಿದ್ದೀನಿ ಓಕೆನಾ. ಲುಕಿಂಗ್ ಫಾರ್ ಸೈಡ್ ಇನ್ಕಮ್ ಸೋರ್ಸ್ ಇನ್ ಯುವರ್ ಫ್ರೀ ಟೈಮ್ ಅಂತ ಹಾಕಿ ನಾನು ಇದು ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಎಲ್ಲಿವರೆಗೂ ಬೇಕು ಅನ್ನೋದನ್ನು ನೋಡಿಕೊಂಡು ನಾನು ತೊಗೊಳ್ತಾ ಇದ್ದೀನಿ ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಮತ್ತೆ ನಾನಿಲ್ಲಿ ಮತ್ತೆ ಒಂದು ಟೆಕ್ಸ್ಟ್ನ ಬರ್ತೀನಿ. ಹಿಯರ್ ಇಟ್ ಈಸ್ ದ ಲೀಗಲ್ ಪ್ಲ್ಯಾಟ್ಫಾರ್ಮ್ ಅಂತ ಹಾಕಿ ಹಿಯರ್ ಯು ಕ್ಯಾನ್ ಲರ್ನ್ ಆ್ಯಂಡ್ ಕೆಳಗಡೆ ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಓಕೆ. ಮತ್ತು ಇಲ್ಲಿ ಹಿಯರ್ ಯು ಕ್ಯಾನ್ ಲರ್ನ್ ದ digital skills and make money in your flexible time ಓಕೆನಾ. ಸೊ ಇದು ಕೂಡ ನೋಡಿ ತುಂಬ ದೊಡ್ಡದಾಯಿತು. ಸೊ ಅದನ್ನು ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ನನಗೆ ಇಲ್ಲಿ ಫ್ಲೆಕ್ಸಿಬಲ್ ಟೈಮ್ ಬೇಡ, ಬಿಕಾಸ್ ಅಲ್ಲಿ ನಾನು ಫ್ರೀ ಟೈಮ್ ಅಂತ ಕೊಟ್ಟಿದ್ದೀನಿ ಅಲ್ವಾ, ನನಗೆ ಇದು ಬೇಡ ಓಕೆ. ಸೊ ಅದಕ್ಕೆ ಹಿಯರ್ ಯು ಕ್ಯಾನ್ ಲರ್ನ್ ದ ಡಿಜಿಟಲ್ ಸ್ಕಿಲ್ಸ್ ಆ್ಯಂಡ್ ಮೇಕ್ ಮನಿ ಓಕೆನಾ. ಮೇಕ್ ಮನಿ ಲೈಕ್ ಪಾರ್ಟ್ ಟೈಮ್ ಓಕೆ. ಸೊ ನಾನು ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ. ಟಿಕ್ ಆಗ್ತೆ. ಸೊ ಇದನ್ನು ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿವರೆಗೂ ಬೇಕು ಅಂತ ಅಲ್ಲಿವರೆಗೂ ಓಕೆನಾ. ನೆಕ್ಸ್ಟ್ ಓಕೆ. if you're interested ನಾನು ಮತ್ತೆ ಕೆಳಗಡೆ ಬಂದು DM me
ಸೈಡ್ ಸೋರ್ಸ್ DME is for details ಅಂತ ಹಾಕೋಣ. ಓಕೆನಾ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ನೀವು ಮೇಲೆಗಡೆ ಹೋಗಿ ಎಡಿಟ್ ಮಾಡೋಕ್ಕಾಗಲ್ಲ, ಜಸ್ಟ್ ನೀವು ಕೆಳಗಡೆ ಬಂದು ಎಡಿಟ್ ಮಾಡಬೇಕಾಗುತ್ತೆ. ಓಕೆನಾ, ಇವಾಗ ಅದನ್ನು ನಾನು ಟಿಕ್ ಹಾಕಿದ್ದೀನಿ. ಸೊ ಇದನ್ನು ನಾನು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಟಿಕ್ ಹಾಕಿದ್ದೀನಿ. ಸೊ ನನಗೆ ಈ ವಿಡಿಯೋಗಳಲ್ಲೇ ನನಗೆ ಕಂಟೆಂಟ್ ಕ್ಲಿಯರ್ ಆಗಿದೆ, ನನಗೆ ಈ ವಿಡಿಯೋ ಬೇಕಾಗಿಲ್ಲ. ಸೊ ನಾನು ಈ ಒಂದು ವಿಡಿಯೋನ ನಾನು ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಟೆಕ್ಸ್ಟ್ಗೆ ಹೋಗಿ ನೋಡಿ, ಟೆಕ್ಸ್ಟ್ ನಾನು ಬರ್ದಿದ್ದೀನಿ, ನಾನು ಇದನ್ನು ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ ಎಲ್ಲಿವರೆಗೂ ಬೇಕು ಅಂತ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಈ ಒಂದು ಟೆಕ್ಸ್ಟ್ ಒಂದು ಸೈಡಲ್ಲಿದೆ, ನನಗೆ ಒಂದು ಸೈಡಲ್ಲಿ ಬೇಡ, ಸೆಂಟ್ರಲ್ ಬೇಕು. ಓಕೆನಾ, ಸೊ ಅದು ಬಂದುಬಿಟ್ಟು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಟೆಕ್ಸ್ಟ್ ಮೇಲೆ ಕೊಟ್ಟು ನೋಡಿ, ಇಲ್ಲಿ ಈ ಒಂದು ಟೆಕ್ಸ್ಟ್ ಮೇಲೆ ಕೊಟ್ಟಿದ್ದೀನಿ, ಎಡಿಟ್ ಕೊಟ್ಟಿದ್ದೀನಿ, ಆ್ಯಂಡ್ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆನಾ, ಓಕೆ, ಈ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿದೆ ನೋಡಿ, ಬೋಲ್ಡ್ ಇದೆ, ಮತ್ತು ಸೈಡ್ಸ್ ಇದೆ, ಅಂಡರ್ಲೈನ್, ಡಬಲ್ ಇದೆ. ಓಕೆನಾ, ಸೊ ನನಗಿದೆ ಯಾವುದು ಬೇಡ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಲೈಕ್ ನೋಡಿ, ಅಂಡರ್ಲೈನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂಡರ್ಲೈನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂಡರ್ಲೈನ್ ಇರಲ್ಲ. ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ಲೆಫ್ಟ್, ರೈಟ್, ಸೆಂಟರ್ ಆ ಥರ ಇರುತ್ತೆ. ನಾನು ಎಲ್ಲದನ್ನು ಸೆಂಟರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಆ್ಯಂಡ್ ಇದು ಬಂದುಬಿಟ್ಟು ಅಡ್ಜಸ್ಟೇಬಲ್, ನಿಮ್ಗೆ ಯಾವ ಥರ ಬೇಕೋ ಆ ಥರ. ನನಗೆ ಈ ಥರ ಯಾವುದು ಬೇಡ, ನಾನು ಇದರಲ್ಲೇ ಇದೆ. ಆ್ಯಂಡು ಇದು ಬಂದುಬಿಟ್ಟು ಆಲ್ಫಾಬೆಟ್ಸ್, ಲೈಕ್ ಇವಾಗ ಬರ್ದಿದ್ದೀವಲ್ಲ ಆ ಒಂದು ಬಿಗ್ ಮೇಲೆಗಡೆ ಸ್ಪೇಸ್ಗಳದ್ದು ನೋಡಿ, ಸ್ಪೇಸಸ್, ನನಗೆ ಸ್ಪೇಸ್ ಬೇಡ. ಆ್ಯಂಡ್ ಇದು ಆಲ್ಫಾಬೆಟ್ ಸ್ಪೇಸು, ನನಗಿದು ಬೇಡ. ಓಕೆನಾ, ಆ್ಯಂಡ್ ಇದು ಬಂದುಬಿಟ್ಟು ಬಿಗ್ ಸ್ಮಾಲು ನಾನು ಕರೆಕ್ಟಾಗಿ ಇಟ್ಟಿದ್ದೆ. ಸೊ ಇದು 10ಗೆ ಹಾಗೆ ಇರಲಿ, ಅದನ್ನು ನಾನು ಟಿಕ್ ಹಾಕ್ಕೊಂಡಿದ್ದೀನಿ. ಓಕೆನಾ, ನಾನು ಎಲ್ಲದನ್ನು ಇವಾಗ ಹೋಗ್ಬಿಟ್ಟು ಸೆಂಟರ್ಗೆ ಎಡಿಟ್ ಮಾಡಿಕೊಂಡು ಸೆಂಟರ್ಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಓಕೆ, ನಾನೆಲ್ಲನೂ ಸೆಂಟರ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮೇಯ್ನ್ ಇಲ್ಲಿ ಮತ್ತೆ ಇದಾದಮೇಲೆ ಟಿಕ್ ಮಾಡಿದ್ದೀನಿ. ಓಕೆನಾ, ಸೊ ಮೇಯ್ನ್ ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಕ್ಯಾನ್ವಾಸ್ನ ಕ್ಲಿಕ್ ಮಾಡಬೇಕು. ನೀವೇನಾದರೂ ಯೂಟ್ಯೂಬ್ಗೆ ಆಗ್ತಾ ಇದ್ದೀರಾ, ಸೊ ಯೂಟ್ಯೂಬ್ಗೆ ಕ್ಲಿಕ್ ಮಾಡಬೇಕು. ನೀವೇನಾದರೂ ಇನ್ಸ್ಟಾಗ್ರಾಮ್ಗೆ ಆಗ್ತಾಯಿದ್ದೀರಾ, ಅದಕ್ಕೆ ಕ್ಲಿಕ್ ಮಾಡ್ಬೋದು. ಓಕೆನಾ, ಸೊ ಡಿಫ್ರೆಂಟ್ ವೇ ಇದೆ. ಇದು ನಿಮಗೆ ಫ್ರೇಮ್ ಸೆಟ್ ಆಗುತ್ತೆ, ಎಷ್ಟುವರೆಗೂ ನಿಮಗೆ ಬೇಕು, ಯಾವುದಕ್ಕೆ ಓಕೆ ಆಗುತ್ತೆ ನಿಮಗೆ ಅಂತ. ಓಕೆನಾ, ನಾನು ಇಲ್ಲಿ ಇನ್ಸ್ಟಾಗ್ರಾಮ್ದು ಬೇಕಾಗಿದೆ ಅಲ್ಲ, ಸೊ ಅದಕ್ಕೆ ನಾನು ಇಲ್ಲಿ 9:16 ಅಂತ ಹಾಕ್ಕೊಂಡಿದ್ದೀನಿ. ಓಕೆನಾ, ಅದರ್ವೈಸ್ ಇವೆರಡರಲ್ಲಿ ನಾನು ಯಾವುದಾದ್ರೂ ಹಾಕೋಬೋದು. ನಾನು ಇದು 2 ಯೂಸ್ ಮಾಡ್ಕೊಳ್ತೀನಿ. ಓಕೆನಾ, ನೆಕ್ಸ್ಟ್ ನಮಗೆ ಇಲ್ಲಿ ಇವಾಗ ನೀವು ನೋಡಿದ್ದೀರಾ, ಏನದು ಎಡಿಟ್ ಮಾಡೋದು, ಟೆಕ್ಸ್ಟ್ ಮಾಡೋದು ನೀವು ನೋಡಿದ್ದೀರಾ. ಓಕೆನಾ, ಆ್ಯಂಡ್ ಈ ಒಂದು ಕಲರ್ನ ನಾನು ಈ ಪಿಂಕ್ ಕಲರ್ ಸ್ವೆಟರ್ ಮೂಲಕ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಎಡಿಟ್ಗೆ ಹೋಗ್ಬಿಟ್ಟು ಮತ್ತೆ ಕಲರ್ಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆನಾ, ಕಲರ್ ಚೇಂಜ್ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಈ ಥರ ಕಲರ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬೇರೆ ಡಿಫ್ರೆಂಟ್ ಆಗಿದೆ. ಸೊ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೋಡಿ, ಓಕೆ, ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಹುಕ್ಕನ್ನ, ನೆಕ್ಸ್ಟ್ ಬಾಡಿ ಬಂದುಬಿಟ್ಟು ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸಲ್ಲಿ ಹಾಕೋದೇನು ಬೇಡ, ಜಸ್ಟ್ ಸಿಂಪಲ್ ಕಲರ್ಸಲ್ಲೇ ಡಿಫ್ರೆಂಟಾಗಿ ಹಾಕೋಣ. ಓಕೆನಾ, ಸೊ ಬಾರ್ಡರ್ ಬಂದುಬಿಟ್ಟು ಬ್ಲ್ಯಾಕ್ ಇರೋದ್ರಿಂದ ನಾವು ಬೇರೆ ಯಾವ ಕಲರ್ ಆದರೂ ಹಾಕೋಣ, ಲೈಟ್, ಅದರ್ವೈಸ್ ಇದು ಹಾಕೋಣ. ಓಕೆ, ಸರಿ, ಟಿಕ್ ಹಾಕೋಣ. ನೆಕ್ಸ್ಟ್ ನಾನು ಸಿಂಪಲಾಗಿ ಹೋಗ್ಬಿಟ್ಟು ನಾನು ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಈ ಯೆಲ್ಲೋ ಕಲರ್ನ ಹಾಕ್ತಾಯಿದ್ದೀನಿ. ಓಕೆ, ಎಲ್ಲದಕ್ಕೂ ಯೆಲ್ಲೋ ಕಲರ್ನ ನಾನು ಹಾಕ್ತಾಯಿದ್ದೀನಿ. ಸೊ ಡಿಫ್ರೆಂಟ್ ಕಲರ್ಸ್ ಆಗಬೇಡಿ, ಬಿಕಾಸ್ ಒಳ್ಳೆ ಜಾತ್ರೆ ಥರ ಕಾಣಿಸುತ್ತೆ. ಅರ್ಥ ಆಯಿತಾ? ಆ್ಯಂಡ್ ಇದನ್ನು ಡಿಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಡಿಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಸೈಜ್ನ ನೋಡಿ, ಇದು ನೋಡಿ. ಸೊ ಇದು ಪ್ರಾಪರ್ ಸೆಟ್ ಆಗಿಲ್ಲ. ಸೊ ಇವಾಗ ನಾವು ಚೆಕ್ ಮಾಡೋಣ, ಪ್ರಾಪರಾಗಿ ಸೆಟ್ ಆಗಿದೆಯಾ ಅಥವಾ ಒಂದಕ್ಕೆ ಅಡ್ಜಸ್ಟ್ ಆಗ್ತಾ ಇದೆಯಾ ಅಂತ. ಆಗ್ತಿದೆ ನೋಡಿ, ಬಂತಾ, ಮೇಲೆಗಡೆ ಕಾಣಿಸ್ತಿದೆಯಾ? ಸೊ ನಮ್ಗೆ ಈ ಥರ ಬೇಡ, ನಮಗೆ ಪ್ರಾಪರ್ ಅಡ್ಜಸ್ಟ್ ಆಗಬೇಕು. ಸೊ ಇದನ್ನು ನಾವಿಲ್ಲಿ ಸೆಟ್ ಮಾಡ್ಕೊಳ್ತಾನೆ ಈ ಒಂದು ಲೈನ್ ಮೂಲಕ ನಾವಿಲ್ಲಿ ಸೆಟ್ ಮಾಡ್ಕೋಬೋದು. ಓಕೆನಾ, ಇವಾಗ ನೋಡಿ ಕರೆಕ್ಟಾಗಿ ಬಂತ ಅಲ್ವಾ? ಸೊ ಈ ಥರ ಎಲ್ಲದನ್ನು ನಾವು ಕ್ಲೀನಾಗಿ ಸೆಟ್ ಮಾಡ್ಕೋಬೋದು. ಓಕೆನಾ, ಸೊ ಸೆಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಟಿಕ್ ಅಂತ ಹಾಕಿದ್ದೀನಿ. ಓಕೆನಾ, ನೆಕ್ಸ್ಟ್ ಇವಾಗ ಇಲ್ಲಿ ನನಗೆ ಒಂದೇ ಥರ ಬೇಡ. ನೋಡಿ ಇದು ಏನು ಕಾಣ್ತಿದೆ. ಸೊ ಇದರಲ್ಲಿ ನಾವು ಏನಾದರೂ ಲೈಕ್ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಕೋಬೋದಾ? ಇಲ್ಲಿ ಲೈಕ್ ಇವಾಗ ನೋಡಿ, ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು. ಓಕೆನಾ, ನೋಡಿ ಈ ಥರ ಬರುತ್ತೆ. ಅಥವಾ ನಿಮಗೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಬೇಕು, ಆ್ಯಂಡ್ ನಿಮಗೆ ಎಡಿಟಿಂಗಲ್ಲಿ ನಾನು ತೋರಿಸ್ತಾ ಇರೋದು ನೋಡಿ. ಈ ಥರ ಬೇಕಂದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತೆ. ಸೊ ನೀವು ಇದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ನೋಡಿ ಈ ಥರ ಬರೋದು, ಈ ಥರ ಫೋಟೋ ಕಟ್ ಆಗೋದು. ಸೊ ಈ ಥರ ತುಂಬಾ ಡಿಫ್ರೆಂಟಾಗಿ ಎಲ್ಲ ಇದೆ. ಓಕೆ, ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಚೂಸ್ನ ಮಾಡ್ಕೋಬೋದು ನೋಡಿ. ಓಕೆನಾ, ಈ ಥರ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಟ್ರಾನ್ಸಾಕ್ಷನ್. ನೆಕ್ಸ್ಟ್ ನಾವಿಲ್ಲಿ ಮ್ಯೂಸಿಕ್ ಹೋಗ್ಬಿಟ್ಟು, ಸೊ ಮೈ ಮ್ಯೂಸಿಕ್, ನೀವೇನಾದರೂ ಮ್ಯೂಸಿಕ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ ಒಂದು ಮ್ಯೂಸಿಕ್ಗಳನ್ನ ನೀವು ಹಾಕೋಬೋದು. ಓಕೆನಾ, ಫ್ಯೂಚರ್ಡ್ ಅಂದರೆ ನಮ್ಮ ಒಂದು ಇನ್ಶಾರ್ಟಲ್ಲಿ ಮ್ಯೂಸಿಕ್ಗಳಿರುತ್ತೆ. ಆ ಒಂದು ಮ್ಯೂಸಿಕ್ಗಳು ನಿಮಗೆ ಬೇಕಾದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಎಕ್ಸ್ಟ್ರಾಕ್ಟ್ ಫ್ರಮ್ ವೀಡಿಯೋ ಅಂದರೆ ನಮಗೆ ಗ್ಯಾಲರಿಯಲ್ಲಿ ಮ್ಯೂಸಿಕ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತೀವಲ್ಲ, ಆ ಒಂದು ಮ್ಯೂಸಿಕ್ನ ಕೂಡ ನಾವು ಹಾಕೋಬೋದು ಎಕ್ಸ್ಟ್ರಾಕ್ಟ್ ವೀಡಿಯೋದಲ್ಲಿ. ಓಕೆನಾ, ಇಲ್ಲಿ ನೋಡಿ ಈ ಥರ ಯಾವುದಾದ್ರೂ ಒಂದು ಲೈಕ್ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಸಾಂಗ್ನ, ಆ ಒಂದು ಸಾಂಗ್ನ ಪ್ಲೇ ಮಾಡ್ಕೋಬೋದು ನೋಡಿ. ಓಕೆನಾ, ಆ ಥರ ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಟಿಕ್ ಹಾಕೋಣ. ಓಕೆ, ನೆಕ್ಸ್ಟ್ ಮತ್ತೆ ಮ್ಯೂಸಿಕ್ ಹೋಗಿ ಇಲ್ಲಿ ಎಫೆಕ್ಟ್ಸ್. ಸೊ ಮ್ಯೂಸಿಕ್ ಎಫೆಕ್ಟ್ಸ್
ಇದರಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತೆ. ಇದನ್ನು ನಾವು ಯೂಸ್ ಮಾಡಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ, ನೋ ಪ್ರಾಬ್ಲಮ್. ಓಕೆನಾ, ಯಾಕಂದರೆ ನಾವು ಮ್ಯೂಸಿಕಲ್ಲಿ ಹೋಗ್ಬಿಟ್ಟು ಎಕ್ಸ್ಟ್ರಾಕ್ಟಿವ್ ಮ್ಯೂಸಿಕ್ಸ್ ಇದು ಇಷ್ಟು ಯೂಸ್ ಮಾಡ್ಕೊಂಡ್ರೆ ನಮಗೆ ಬೇಸಿಕ್ ಸಾಕು ಇವಾಗ. ಓಕೆ, ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ಸ್ ಸೇಮ್ ಆ್ಯಸ್ ಇಟ್ ಇಸ್. ನಾನು ಹೇಳ್ದಂಗೆ ಎಫೆಕ್ಟ್ಸ್ ಹಾಕಿದ್ರೆ ಹಾಕ್ಬೋದು, ಇಲ್ಲ. ನೆಕ್ಸ್ಟ್ ಇಲ್ಲಿ ನಮಗೆ ಮ್ಯೂಸಿಕ್ ಕೊಡ್ದಿರಾ ನಾವಿಲ್ಲಿ ವಾಯ್ಸ್ ರೆಕಾರ್ಡ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನಾವು ವಾಯ್ಸ್ ರೆಕಾರ್ಡ್ ಮಾಡ್ಬೋದು. ಓಕೆ, ಈ ಥರ ಇದು ಮಾಡಿಕೊಂಡು ನಾವಿಲ್ಲಿ ವಾಯ್ಸ್ ರೆಕಾರ್ಡಿಂಗ್ಗಳನ್ನ ನಾವು ಮಾಡ್ಕೋಬೋದು. ಓಕೆನಾ, ಇವಾಗ ನೋಡಿ ಈ ಒಂದು ಮ್ಯೂಸಿಕ್ಕು ಮತ್ತು ಈ ಒಂದು ವಾಯ್ಸ್ ರೆಕಾರ್ಡ್ ಎರಡೂ ಇದೆ. ಬಟ್ ಅದು ಹೆಂಗೆ ಕೇಳಿಸುತ್ತೆ ನೀವೇ ಕೇಳಿಸ್ಕೊಳ್ಳಿ. ವಾಯ್ಸ್ ರೆಕಾರ್ಡ್ ಸೊ ಎರಡು ಕೇಳಿಸ್ತಿದೆ, ನಮಗೆ ಎರಡು ಬೇಡ. ನಮಗೆ ಮ್ಯೂಸಿಕ್ಕು ಇರಬೇಕು, ವಾಯ್ಸ್ ರೆಕಾರ್ಡು ಇರಬೇಕು ಅಂದಾಗ ನಾವು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ವಾಲ್ಯೂಮ್ ಇದೆಯಲ್ಲ, ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವಾಲ್ಯೂಮ್ ಇನ್ಕ್ರೀಸು ಡಿಕ್ರೀಸು ಮಾಡ್ಬೋದು. ಓಕೆನಾ, ನೋಡಿ ವಾಲ್ಯೂಮ್ ಡಿಕ್ರೀಸ್ ಮಾಡ್ಬೋದು. ನಾನು ವಾಲ್ಯೂಮು ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಪೂರ್ತಿ ಏನು ಬೇಡ, ಜಸ್ಟ್ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಲ್ಲ, ನಾನು ಇಲ್ಲಿವರೆಗೂ ಇದನ್ನು ಮ್ಯೂಸಿಕ್ನ ಕೂಡ ನಾವು ಕಟ್ ಮಾಡ್ಕೋಬೋದು, ಸ್ಪ್ಲಿಟ್ ಮಾಡ್ಕೋಬೋದು. ಓಕೆ, ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ, ಅಲ್ಲಿ ಹೋಗಿದ್ದೀನಿ. ಮತ್ತು ಈ ಒಂದು ಮ್ಯೂಸಿಕ್ನ ನಾನು ಕಮ್ಮಿ ಮಾಡ್ಕೊತಾ ಇದ್ದೀನಿ ವಾಲ್ಯೂಮ್ನ. ಓಕೆನಾ, ಮತ್ತು ಟಿಕ್. ನೆಕ್ಸ್ಟ್ ಈ ಒಂದು ವಾಲ್ಯೂಮ್ ಬಂದುಬಿಟ್ಟು ಈ ಒಂದು ರೆಕಾರ್ಡೆಡ್ ವಾಲ್ಯೂಮ್ನ ನಾವು ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ನ ಮಾಡ್ಕೋಬೋದು, ಸೇಮ್ ಆ್ಯಸ್ ಇಟ್ ಇಸ್. ಓಕೆನಾ, ಇವಾಗ ನೋಡಿ ವಾಯ್ಸ್ ರೆಕಾರ್ಡಿಂಗ್ಗಳನ್ನ ನಾವು ಮಾಡ್ಕೋಬೋದು. ಓಕೆನಾ, ಗೊತ್ತಾಯ್ತಲ್ಲ ಯಾವ ಥರ ಅಂತ. ಸೊ ನಾನು ಡೀಟೇಲ್ ಆಗಿ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಓಕೆನಾ, ನೆಕ್ಸ್ಟ್ ಈ ಒಂದು ಇದನ್ನು ನಾವು ಇಲ್ಲಿ ವಾಯ್ಸ್ ಎಫೆಕ್ಟ್ ಕೂಡ ಮಾಡ್ಕೋಬೋದು. ಓಕೆ, ನೀವು ಚೆಕ್ ಮಾಡಿ. ಓಕೆ, ಈ ಥರ ವಾಯ್ಸ್ ಎಫೆಕ್ಟ್ಗಳನ್ನ ನಾವು ಮಾಡ್ಕೋಬೋದು. ಇದನ್ನು ನಾವು ಡ್ಯೂಪ್ಲಿಕೇಟ್ ಕೂಡ ಮಾಡ್ಕೋಬೋದು, ಸೇಮ್ ಆ್ಯಸ್ ಇಟ್ ಇಸ್, ಮತ್ತು ಅದೇ ಬರುತ್ತೆ. ಓಕೆ, ನೆಕ್ಸ್ಟ್ ಡಿಲೀಟ್. ನಿಮ್ಗೆ ಇವಾಗ ಗೊತ್ತಾಗಿದೆ ಟೆಕ್ಸ್ಟ್ ಬರೆಯೋದು ಯಾವ ಥರ ಏನದು ಸೆಟ್ ಮಾಡ್ಕೊಳ್ಳೋದು ವೀಡಿಯೋ ಇದಕ್ಕೆ ಯೂಟ್ಯೂಬ್ಗಾಗಲಿ ಅಥವಾ ಇನ್ಸ್ಟಾಗ್ರಾಮ್ಗಾಗಲಿ ಯಾವ ಥರ ಅಂತ ಗೊತ್ತಾಗಿದೆ. ಟೆಕ್ಸ್ಟಲ್ಲಿ ಬಂದುಬಿಟ್ಟು ನಿಮಗೆ ಕಲರಿಂಗ್ಸು ಅದೆಲ್ಲ ಗೊತ್ತಾಗಿದೆ. ಮ್ಯೂಸಿಕ್ ಹಾಕೋದು ಮತ್ತು ರೆಕಾರ್ಡಿಂಗ್ಸ್ ಮಾಡೋದು ಗೊತ್ತಾಗಿದೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸ್ಟಿಕ್ಕರ್ ಬಂದುಬಿಟ್ಟು ನಮಗೆ ಈ ಒಂದು ಇದ್ರ ಮೇಲೆ ಸ್ಟಿಕ್ಕರ್ಗಳು ನೋಡಿ ಈ ಥರ ಬರುತ್ತೆ. ನಾವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಇದನ್ನು ಡಿಲೀಟ್ ಮಾಡ್ಬೋದು. ಓಕೆನಾ, ಪ್ರತಿಯೊಂದು ಸ್ಟಿಕ್ಕರ್ಗಳು ಇಲ್ಲೇ ಇರುತ್ತೆ. ಓಕೆ, ಟಿಕ್ ಮಾಡಿ. ಓಕೆ, ನೆಕ್ಸ್ಟ್ ಟೆಕ್ಸ್ಟ್ ನೀವು ನೋಡಿದ್ರೆ ಎಫೆಕ್ಟ್ಸ್. ಸೊ ಇಲ್ಲಿ ಎಫೆಕ್ಟ್ಗಳಿರುತ್ತೆ, ನಮಗೆ ಯಾವ್ದು ಬೇಕೋ ಆ ಒಂದು ಎಫೆಕ್ಟ್ಗಳನ್ನ ನಾವು ಹಾಕೋಬೋದು. ಚೆಕ್ ಮಾಡ್ತಿದ್ದೀರಾ? ಓಕೆನಾ, ಈ ಥರ ಎಫೆಕ್ಟ್ಗಳು ಹಾಕೋಬೋದು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಫೆಕ್ಟ್ಗಳಿದ್ದಾವೆ, ನೀವು ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು. ಓಕೆ, ನನಗೆ ಎಫೆಕ್ಟ್ ಏನು ಬೇಡ, ನಾನು ಜಸ್ಟ್ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಎಫೆಕ್ಟ್ಗೆ ಹೋಗಿ ಇದನ್ನು ಕ್ಲಿಕ್ ಮಾಡಿ ಇದ್ರ ಮೇಲೆ ಇಟ್ಟು ಡಿಲೀಟ್ ಮಾಡ್ತಿದ್ದೀನಿ. ಓಕೆನಾ, ನೆಕ್ಸ್ಟ್ ಎ ಐ ಫಿಲ್ಟರು ಅಷ್ಟೇ ಸೇಮ್ ಆ್ಯಸ್ ಇಟ್ ಇಸ್. ನೋಡಿ ಈ ಥರ ಎಫೆಕ್ಟ್ಗಳು. ಓಕೆ, ಇದರಲ್ಲೂ ಅಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ ಎಫೆಕ್ಟ್ಗಳು, ಅದನ್ನು ನೀವು ಹಾಕೊಂಡು ಮಾಡ್ಬೋದು. ಓಕೆನಾ, ಇದನ್ನು ನಾನೇನು ಇವಾಗ ಹಾಕಲ್ಲ, ಜಸ್ಟ್ ಅದನ್ನು ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಫಿಲ್ಟರ್. ಸೊ ನಮಗೆ ಸೇಮ್ ಕಲರ್ ನಾವೀಗ ವೀಡಿಯೋ ಮಾಡಿರ್ತೀವಲ್ಲ ಅದೇ ಫಿಲ್ಟರ್ ಇರಬೇಕಂದ್ರೆ ಅದನ್ನ ಇಟ್ಕೋಬೋದು. ಅಥವಾ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಲ್ಟರ್ಗಳಿದ್ದಾವೆ, ನೀವು ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು, ಡಾರ್ಕ್ ಆಗಿರ್ಬೋದು, ಕೋಕೋ ಆಗಿರ್ಬೋದು, ತುಂಬಾ ಇದೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಸ್ಕಿನ್ನಿ, ಮೂಡಿ, ಕ್ರೀಮಿ ಅಂತ ಹೇಳಿಬಿಟ್ಟು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಲ್ಟರ್ಗಳು ಇದ್ದಾವೆ. ಆ್ಯಂಡ್ ಇದು ಅಡ್ಜಸ್ಟ್ ಕೂಡ ಇದೆ, ಡಾರ್ಕ್ ಆ್ಯಂಡ್ ಲೈಟ್ ಅಂದರೆ ಬ್ರೈಟ್. ಓಕೆನಾ, ವಿತೌಟ್ ಬ್ರೈಟ್ಲೆಸ್ ಬ್ರೈಟ್. ಓಕೆ, ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ, ಎಡಿಟ್ ಫಿಲ್ಟರ್. ನನಗೆ ಯಾವ ಫಿಲ್ಟರು ಬೇಡ, ನನಗೆ ಮಾಮೂಲಿ ಫಿಲ್ಟರ್ ಸಾಕು, ನನ್ನ ಫಿಲ್ಟರ್. ಓಕೆ, ಸೊ ನಾನು ಇಷ್ಟೆಲ್ಲ ಹಾಕಿದ್ದೀನಿ. ಓಕೆನಾ, ಸೊ ಮ್ಯೂಸಿಕ್ ಆ್ಯಡ್ ಮಾಡಿರೋದು ಪ್ರತಿಯೊಂದು ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಪಿಪ್ ಅಂದರೆ ಏನಂದರೆ, ಪಿಪ್ ಬಂದುಬಿಟ್ಟು ನಿಮಗೆ ಈ ಒಂದು ವೀಡಿಯೋ ಜೊತೆಗೆ ಇನ್ನೊಂದು ವೀಡಿಯೋ ಅಥವಾ ಇನ್ನೊಂದು ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಳೋದು. ಓಕೆನಾ, ಸೊ ಪಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋ ಬೇಕಾ ವೀಡಿಯೋ ಹಾಕೋಬೋದು, ಫೋಟೋ ಹಾಕೋಬೋದು. ಲೈಕ್ ಈ ಥರ ಫಾರ್ ಎಕ್ಸಾಂಪಲ್ ಈ ಥರ. ಓಕೆನಾ, ಈ ಥರ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ, ನೋಡಿ ಇದರಲ್ಲೂ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಗಳಿದ್ದಾವೆ. ಓಕೆನಾ, ಬ್ಲೆಂಡ್ ನೋಡಿ, ಲೈಕ್ ಫಿಲ್ಟರ್ ಥರ ನೋಡಿ, ಲೈಕ್ ಏನದು ಏನೋ ಅಂತಾರಲ್ಲಪ್ಪ, ಶ್ಯಾಡೋ ಥರನೂ ಹಾಕೊಬೋದು ನೋಡಿ ಈ ಥರ. ಓಕೆನಾ, ನೋಡಿರಿ ಈ ಥರ ಫುಲ್ಲು, ಈ ಥರ ಡಾರ್ಕ್, ಈ ಥರ ಪ್ರತಿ ನಾರ್ಮಲ್ ಡಾರ್ಕ್, ಈ ಥರ ನೀವು ಮಾಡ್ಕೊಂಡು ಇದನ್ನು ಒಂದು ಅಡ್ಜಸ್ಟೇಬಲ್ ಕೂಡ ನೀವು ಮಾಡ್ಕೋಬೋದು. ಓಕೆನಾ, ಟ್ರಾನ್ಸಾಕ್ಷನ್ ಕೂಡ ಮಾಡ್ಕೋಬೋದು ಇದರಲ್ಲಿ ಬ್ಲೆಂಡಲ್ಲಿ. ಓಕೆ, ನೋಡಿ ಓಕೆ ಈ ಥರ. ಓಕೆನಾ, ಅದನ್ನು ನೀವು ಮಾಸ್ಕ್ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ ಸರ್ಕಲ್ ಆಗಿ ಮಾಡ್ಬೋದು. ಓಕೆ, ಅಥವಾ ಬಾಕ್ಸ್ ಆಗಿ ಅಥವಾ ಹಾರ್ಟ್ ಶೇಪ್. ಸೊ ನಿಮ್ಗೆ ಯಾವುದಾದ್ರೂ ಬೇಕಂದ್ರೆ ಅದು ಹಾಕೋಬೋದು. ಆ್ಯಂಡ್ ಅದನ್ನು ಕಲರಲ್ಲಿ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ. ಓಕೆನಾ, ಸೊ ಈ ಥರ ಮಾಡ್ಕೋಬೋದು. ಆ್ಯಂಡ್ ಅದನ್ನು ನಿಮ್ಗೆ ಏನಾದರೂ ಅದರಲ್ಲಿ ಕ್ರಾಪ್ ಮಾಡಬೇಕಾ, ಕ್ರಾಪ್ ಮಾಡಬೇಕಂದ್ರೆ ಇಷ್ಟು ಕ್ರಾಪ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಿಕೊಂಡು ನೀವು ಮಾಡ್ಬೋದು. ಓಕೆನಾ, ಮತ್ತು ಕಟ್ಔಟ್. ಸೊ ಕಟ್ಔಟ್ ಬಂದುಬಿಟ್ಟು ನೀವು ಇದು ನಿಮಗೆ ಬರುತ್ತೆ. ಕಟ್ಔಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ಔಟ್ ಬರೋದು ಆ ಥರ ಎಲ್ಲ ಆಗುತ್ತೆ. ನಮಗೆ ರೀಡು ಅಂಡು ಬೇಕು ಅಂತ ಅಂದಾಗ ನೋಡಿ ಇಲ್ಲಿ ಕ್ಲಿಕ್ ಇದೆಯಲ್ಲ, ಅಂಡು ಆ್ಯಂಡ್ ರೀಡು ಅಂಡು. ಓಕೆ, ಸೊ ನಾವು ಈ ಥರ ಅಡ್ಜಸ್ಟ್ಗಳನ್ನ ಮಾಡ್ಕೋಬೋದು, ಟಿಕ್ ಹಾಕೋಣ. ಓಕೆನಾ, ನೆಕ್ಸ್ಟ್ ಪಿಪ್ ಗೊತ್ತಾಯ್ತಲ್ಲ ಯಾವ ಥರ ಅಂತ ಹೇಳಿಬಿಟ್ಟು. ಸೊ ಆ ಪಿಪ್ನು ಕೂಡ ನಾವು ಬೇಕಂದರೆ ಹಾಕೋಬೋದು ಅಥವಾ ಇಲ್ಲಾಂದರೆ ಇಲ್ಲ. ನಾವು ಬೇಕಾಗಿರೋ ಜಾಗದಲ್ಲಿ ಮಾತ್ರ ನಾವು ಯೂಸ್ಗಳನ್ನ ಮಾಡ್ಕೋಬೇಕು. ಓಕೆನಾ,
ಇದು ಸೇಮ್ ಆ್ಯಸ್ ಇಟ್ ಇಸ್ ಟ್ರಿಮ್ಮು ಕಟ್ಟು ಸ್ಪ್ಲಿಟ್ ಓಕೆನಾ. ಇದನ್ನು ಅಷ್ಟೇ ನಾವು ಬೇಕಂದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಈ ಸ್ಪ್ಲಿಟ್ಟು ಗೊತ್ತಾಯಿತು, ಡಿಲೀಟ್ ಆಪ್ಷನ್ ಗೊತ್ತಾಯಿತು, ವಾಲ್ಯೂಮ್ ಗೊತ್ತಾಯಿತು, ಬ್ಯಾಕ್ಗ್ರೌಂಡ್. ಸೊ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ, ಫಸ್ಟ್ ಬ್ಲ್ಯಾಕ್ ಕಲರ್ ಕಾಣಿಸ್ತು, ಇವಾಗ ಪಿಂಕ್ ಕಲರ್. ಸೊ ಬ್ಯಾಕ್ಗ್ರೌಂಡ್ ನಮಗೆ ಇಲ್ಲಿ ಕೂಡ ಇದೆ, ಬ್ಲರ್ ಬೇಕಂದರೆ ಬ್ಲರ್ ಹಾಕೋಬೋದು, ಅಥವಾ ಸೇಮ್ ಆ್ಯಸ್ ಇಟ್ ಇಸ್ ಹಾಕೋಬೋದು. ಓಕೆ, ಕಲರು ಗ್ರೇಡೆಂಟ್ ಇದೆ, ಪ್ಯಾಟ್ರನ್ ಇದೆ, ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇದ್ದಾವೆ. ನಾವು ಅದನ್ನು ಬ್ಯಾಕ್ಗ್ರೌಂಡ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಸ್ಪೀಡ್. ನಾನು ಹೇಳ್ದಂಗೆ ವೀಡಿಯೋ ಸ್ಪೀಡ್ ಬೇಕಾ ಸ್ಪೀಡು, ಕಮ್ಮಿ ಬೇಕಾ ಕಮ್ಮಿ. ಓಕೆನಾ, ಅದರಲ್ಲಿ ಕರ್ವ್ ಇದೆ, ಕರ್ವ್ ಸಿಸ್ಟಮ್. ಸೊ ಅದನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ. ಓಕೆ, ನನಗೆ ಸದ್ಯಕ್ಕೆ ಯಾವ ಅಡ್ಜಸ್ಟ್ ಬೇಡ. ಓಕೆ, ಡಿಲೀಟ್ ಕೊಟ್ಟಿದ್ದೀನಿ, ಯಾವ ಅಡ್ಜಸ್ಟ್ ನನಗೆ ಬೇಡ. ಓಕೆ, ನಾವು ಮಾಡ್ಕೋಬೋದು. ಓಕೆನಾ, ನೆಕ್ಸ್ಟ್ ಆ್ಯನಿಮೇಷನ್. ಇದರಲ್ಲಿ ಕೂಡ ಅಷ್ಟೇ ನಾವು ಇಲ್ಲಿ ಎಫೆಕ್ಟ್ಗಳನ್ನ ನೋಡ್ತಿರ್ಬೋದು. ಈ ಥರ ಎಫೆಕ್ಟ್ಸು ನೋಡಿ, ಈ ಥರ ತುಂಬಾ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ, ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ, ಆ್ಯನಿಮೇಷನಲ್ಲಿ. ನೆಕ್ಸ್ಟ್ ಕ್ರಾಪು, ನಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿಕೊಂಡು ಕ್ರಾಪ್ಗಳನ್ನ ನಾವು ಮಾಡ್ಕೊಂಡು ಟಿಕ್ ಹಾಕೋಬೋದು. ನೋಡಿ ಯಾವ ಥರ ಕಾಣಿಸ್ತಾ ನಾವು ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಸ್ವಿಚ್ಚು ಅಷ್ಟೇ ನೋಡಿ, ಅದನ್ನು ಮೇಲೆಗಡೆ ಕೆಳಗಡೆ ಆ ಥರ ಹಾಕೋಬೋದು. ಓಕೆ, ನಮಗೆ ಅದು ಯಾವುದು ಬೇಡ. ಓಕೆನಾ, ಬ್ಯಾಕ್ ಇವಾಗ ಕರೆಕ್ಟಾಗಿ ಬಂತು. ಓಕೆನಾ, ಸೇಮ್ ಈಸ್ ಕಟ್ಔಟು, ನಾನು ಆವಾಗಲೇ ತೋರಿಸಿದ್ನಲ್ಲ ಕಟ್ಔಟು, ಅದು ಮಾಸ್ಕು. ಓಕೆ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತೆ. ನಾವು ಇದನ್ನು ಆಪ್ಷನ್ಗಳು ಯೂಸ್ ಮಾಡ್ಕೋಬೋದು. ರೀಪ್ಲೇಸ್, ಡ್ಯೂಪ್ಲಿಕೇಟ್ ಅದನ್ನೇ ಮಾಡ್ಬೋದು, ರೊಟೇಟ್ ಮಾಡ್ಬೋದು. ಓಕೆ, ಸೊ ಫ್ರೀಸ್ ಕೂಡ ಮಾಡ್ಬೋದು, ಮತ್ತು ಇನ್ನೊಂದು ಅದನ್ನೇ ಆಗೋದು. ಓಕೆನಾ, ಆ ಥರ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಇದಿರುತ್ತೆ. ಓಕೆನಾ, ಸೊ ನಾವು ಇದನ್ನು ಕರೆಕ್ಟಾಗಿ ಇದು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಪ್ರಾಪರಾಗಿ ಇಲ್ಲಿ ವೀಡಿಯೋಗಳನ್ನ ಎಡಿಟ್ ಮಾಡ್ಕೋಬೋದು. ಓಕೆನಾ, ಪ್ರಾಪರಾಗಿ ಇಲ್ಲಿ ವೀಡಿಯೋಗಳನ್ನ ಎಡಿಟ್ ಮಾಡ್ಕೋಬೋದು. ನಾವಿಲ್ಲಿ ಅಡ್ಜಸ್ಟ್ನ ಮಾಡಿಕೊಂಡು ನೋಡಿ, ಸಮಥಿಂಗ್ ವೀಡಿಯೋ ಇದಾಗಿದೆ, ಸೊ ಅದಕ್ಕೆ ಮತ್ತೆ ಇದು ಜಾಸ್ತಿ ಎಳ್ದಿದೆ. ಓಕೆನಾ, ಸೊ ನಾವೇನಾದರೂ ಆ್ಯನಿಮೇಷನ್ ಅಥವಾ ಫಿಲ್ಟರ್ ಅಥವಾ ಏನಾದರೂ ಪಿಪ್ಪು ಅದೆಲ್ಲ ಮಾಡೋಕ್ಕೆ ಹೋದರೆ, ಸೊ ಆ ಥರ ನಾವು ಏನಾದರೂ ಮಾಡೋಕ್ಕೆ ಹೋದರೆ ವೀಡಿಯೋ ಅಡ್ಜಸ್ಟ್ ಆಗಲ್ಲ. ಓಕೆನಾ, ಆ ಕಡೆ ಈ ಕಡೆ ಹೋಗುತ್ತೆ. ನಾವು ಲಾಸ್ಟಲ್ಲಿ ಒಂದ್ಸತಿ ಎಲ್ಲ ಕ್ಲಿಯರ್ ಆದಮೇಲೆ ನಾವು ಚೆಕ್ ಮಾಡಬೇಕಾಗುತ್ತೆ. ಓಕೆನಾ, ಮತ್ತೆ ನಾವು ಚೆಕ್ ಮಾಡಬೇಕಾಗುತ್ತೆ. ಸರಿನಾ, ನಾವು ಮತ್ತೆ ಅಡ್ಜಸ್ಟ್ನ ಮಾಡ್ಕೊಬೇಕು ಪ್ರಾಪರಾಗಿ. ನೋಡಿ ಈ ಥರ ಪ್ರಾಪರ್ ಅಡ್ಜಸ್ಟ್ ಮಾಡಿಕೊಂಡ್ರೆ ವೀಡಿಯೋ ಎಡಿಟಿಂಗು ಇನ್ಶಾರ್ಟಲ್ಲಿ ಸಿಂಪಲ್ಲಾಗಿ ವೀಡಿಯೋ ಎಡಿಟಿಂಗು ನಮಗೆ ರೆಡಿ ಆಗುತ್ತೆ. ಓಕೆನಾ, ಸೊ ಯಾವುದೇ ರೀತಿ ಕಷ್ಟಪಡೋ ಥರ ಏನೂ ಇಲ್ಲ. ಸಿಂಪಲ್ಲಾಗಿ ಇಲ್ಲಿ ಕೊಡೋ ಅಂತಹ ಆಪ್ಷನ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಇಲ್ಲಿ ನಾವು ವೀಡಿಯೋ ಎಡಿಟಿಂಗ್ನ ಮಾಡ್ಬೋದು. ಸರಿನಾ, ಅರ್ಥ ಆಯಿತು ಅಂದ್ಕೊಳ್ತೀನಿ ಎಲ್ಲರಿಗೂ. ಓಕೆ, ನಾನು ಪಿಪ್ಪು ಇವಾಗ ಡಿಲೀಟ್ ಮಾಡ್ತಾ ಇದ್ದೀನಿ, ಬೇಡ ನನಗೆ. ಓಕೆ, ಸೊ ನನಗೆ ಇಷ್ಟು ಸಿಂಪಲ್ಲಾಗಿ ಸಾಕು. ಓಕೆ, ನೆಕ್ಸ್ಟ್ ನಾನು ವಾಯ್ಸ್ ಓವರ್ ಕೂಡ ಎಲ್ಲ ಕೊಟ್ಟಿದ್ದೀನಲ್ಲ, ನಿಮಗೆ ಯಾವ ಥರ ಏನು ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಿಮಗೆ ಬೇಕಂದರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಪ್ರತಿಯೊಂದು ನಾನು ನಿಮಗೆ ಆಪ್ಷನ್ ಆಗಿ ಕ್ಲಿಯರ್ ಆಗಿ ನಿಮಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಓಕೆ, ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಆಲ್ಫಾಬೆಟ್ಸ್ ಹಾಕಬೇಕು, ಯಾವ ಥರ ಟೆಕ್ಸ್ಟ್ ಆಗಬೇಕು, ಫಿಲ್ಟರ್ಸ್ ಆಗಿರಲಿ, ಪಿಪ್ ಆಗಿರಲಿ, ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಇನ್ ಶಾರ್ಟಲ್ಲಿ ಸಿಂಪಲ್ ಆಗಿ ವೀಡಿಯೋ ಎಡಿಟಿಂಗ್ ಇಷ್ಟ ಆಗಿರುತ್ತೆ. ಓಕೆನಾ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಮತ್ತು ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ನಾವು ಇಲ್ಲಿ ವೀಡಿಯೋಗಳನ್ನ ತೊಗೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೇ ಕ್ಲಿಕ್ ಮಾಡಿ ಟಿಕ್ ಮಾಡಿದ್ರೆ ಇಲ್ಲೊಂದು ವೀಡಿಯೋ ಬರುತ್ತೆ, ಅದಕ್ಕೆ ಮುಂಚೆ ವೀಡಿಯೋ ಬರುತ್ತೆ. ಓಕೆನಾ, ಅದು ಬೇಕಂದರೆ ಹಿಡ್ಕೋಬೋದು, ಇಲ್ಲ ಡಿಲೀಟ್ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ಲ ಈ ಥರ. ಮತ್ತು ಇದೆಲ್ಲ ಆಗಿದಾದಮೇಲೆ ನಾವು ಇದನ್ನು ಸೇವ್ ಮಾಡ್ಕೋಬೇಕು. ಸೇವ್ ಮಾಡಿಕೊಂಡ್ರೆ ಅದು ಹೋಗಿ ನಮ್ಮ ಒಂದು ಗ್ಯಾಲರಿಯಲ್ಲಿ ಕುತ್ಕೊಳ್ಳುತ್ತೆ. ಸೊ ಈ ಒಂದು ವಿಡಿಯೋ ಸೇವ್ ಆಗಿದೆ. ನಾವು ಇವಾಗ ಹೋಗ್ಬಿಟ್ಟು ಗ್ಯಾಲರಿಯಲ್ಲಿ ನೋಡೋಣ. ಓಕೆನಾ, ಸೊ ನೋಡಿ ಸೇವ್ ಆಗಿದೆಯಲ್ಲ ಗ್ಯಾಲರಿಯಲ್ಲಿ. ಸೊ ಈ ಥರ, ಸೊ ಸಿಂಪಲ್ಲಾಗಿ ಇನ್ಶಾರ್ಟಲ್ಲಿ ವೀಡಿಯೋ ಎಡಿಟಿಂಗ್ ಮಾಡೋದು ಈ ಥರ. ನಾನು ನಿಮಗೆ ಎಲ್ಲ ಬೇಸಿಕ್ಗಳು ಪ್ರತಿಯೊಂದು ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಇಷ್ಟು ಮಾತ್ರ ವೀಡಿಯೋ ಎಡಿಟಿಂಗ್ನ ನೀವು ಮಾಡಿಕೊಂಡು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಓಕೆನಾ, ಸೊ ಥ್ಯಾಂಕ್ ಯು ಸೋ ಮಚ್.